ಮುತಾಲಿಕ್ ಅವರು ನೀವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ. ಅದು ಎಲ್ಲ ರೀತಿಯ ಹೋರಾಟಗಳು ಕೂಡ ಈಗಲೂ ಕೂಡ ನಿಮಗೆ ಈ ಕ್ಷಣಕ್ಕೂ ಕೂಡ ತುಂಬ ನೆನಪಿರುವಂಥ ಹೋರಾಟ ಯಾವುದು, ಜೊತೆಗೆ ತುಂಬ ಪರಿಣಾಮ ಬೀರಿದಂಥ ಹೋರಾಟ ಯಾವುದು ಅಂತ? ಪರಿಣಾಮ ಸಮಾಜದ ಮೇಲೆ, ಪರಿಣಾಮ ಸಂಘಟನೆ ಮೇಲೆ, ಪರಿಣಾಮ ನನ್ನ ಮೇಲೆ ಆದಂಥದ್ದು ಹೋರಾಟ ಅಂತಂದರೆ ದತ್ತಪೀಠ. ಚಿಕ್ಕಮಗಳೂರಿನ 30 ಕಿಲೋಮೀಟರ್ ಅಂತರದಲ್ಲಿರುವಂಥ 4000 ಅಡಿ ಎತ್ತರದಲ್ಲಿರುವಂಥ ಆ ದತ್ತಪೀಠ ಸುಮಾರು 3000 ಎಕರೆ ಮತ್ತು ಅತ್ಯಂತ ಪ್ರಕೃತಿಯ ಸೃಷ್ಟಿ ಸೌಂದರ್ಯದಿಂದ ಕೂಡಿದಂಥ ಸ್ಥಳ. ಟಿಪ್ಪು ಸುಲ್ತಾನ್ ಪೀರಿಯಡ್ನಲ್ಲಿ ಅದು ಇಸ್ಲಾಮೀಕರಣ ಆಯಿತು. ಸೊ ಅದು ದತ್ತಾತ್ರೇಯ ತಪಸ್ಸು ಮಾಡಿದಂಥ ಸ್ಥಾನವನ್ನು ನಾವು ಆಧಾರ ಸಹಿತ, ಪ್ರೂಫ್ ಸಹಿತ, ದಾಖಲೆ ಸಹಿತ ನಾನು ಅಧ್ಯಯನ ಮಾಡಿದ ನಂತರ 97ರಿಂದ ನಾನೇ ಸ್ವತಃ ಹೋರಾಟವನ್ನು ಪ್ರಾರಂಭ ಮಾಡಿದಂಥದ್ದು. ಇವತ್ತು ಹಿಂದೂ ಅರ್ಚಕರಿಂದ ಪೂಜೆ ಆಗ್ತಾಯಿದೆ. ಇವತ್ತು 99% ಇವತ್ತು ನಮ್ಮ ಹಿಂದೂಗಳ ಕಡೆ ಕೈ ಸಿಕ್ಕಿದೆ. ಸೊ ಈ ಹೋರಾಟ ಸಂಘಟನೆ ಮೇಲೆ, ನನ್ನ ಮೇಲೆ ನನಗೂ ಒಂದು ಶಕ್ತಿ ಕೊಟ್ಟು, ಸಂಘಟನೆಗೂ ಶಕ್ತಿ ಕೊಟ್ಟು, ಸಮಾಜಕ್ಕೂ ಒಂದು ದೊಡ್ಡ ಶಕ್ತಿ ಕೊಟ್ಟು, ರಾಜಕೀಯವಾಗಿಯೂ ಕೂಡ ಬಹಳ ದೊಡ್ಡ ಲಾಭ ಆಯಿತು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳುವಂಥದ್ದು. ದತ್ತಪೀಠ ಹೋರಾಟ ಇಡೀ ಕರ್ನಾಟಕದ ಚಿತ್ರವನ್ನೇ ಬದಲಾಯಿಸಿತು. ಓಕೆ, ಈಗ ಪ್ರಮೋದ್ ಮುತಾಲಿಕ್ ಅವರು ಅಂತ ಹೇಳಿದ್ರೆ ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಕೂಡ ನಮ್ಮವರಪ್ಪ, ನಮ್ಮಣ್ಣ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ ಅಂತ ಕರೀತಾರೆ. ಬಟ್ ಪ್ರಮೋದ್ ಮುತಾಲಿಕ್ ಅವರ ಮನೆ ಪರಿಸ್ಥಿತಿ ಹೇಗಿದೆ, ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದೀರಿ? ಯಾಕೆ ಅಂತ ಹೇಳಿದ್ರೆ ಈ ಹೋರಾಟದಿಂದ ಹೊಟ್ಟೆ ತುಂಬುತ್ತಾ? ನೋಡಿ, ಹೋರಾಟ ಇರೋದು ಹೊಟ್ಟೆ ತುಂಬುಗೋಸ್ಕರ ಅಲ್ಲ. ಹೋರಾಟ ನಮ್ಮ ಋಣವನ್ನು, ನಾನು ಈ ದೇಶದಲ್ಲಿ ಹುಟ್ಟಿದ್ದೀನಿ, ಅದಕ್ಕೆ ಆ ದೇಶದ ಋಣವನ್ನು ತೀರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ನಾನು ಹೋರಾಟವನ್ನು ಮಾಡ್ತಾಯಿದ್ದೀನಿ. ಇನ್ನು ಮನೆ ಪರಿಸ್ಥಿತಿ, ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ. ಇನ್ನು ನಾವು 5 ಜನ ಒಟ್ಟು ಅಣ್ಣ ತಮ್ಮಂದರು, ಒಬ್ಬಳ ತಂಗಿ. ಸೊ ಅವರೆಲ್ಲರೂ ಅವರವ್ರ ಪಾಡಿಗೆ ತಮ್ಮ ಮದುವೆ ಮಾಡಿಕೊಂಡು ಮಕ್ಕಳು ಸುಧಾರಣೆ ಅವರವ್ರ ಉದ್ಯೋಗದಲ್ಲಿ ಸುಖವಾಗಿದ್ದಾರೆ. ಸೊ ಹೀಗಾಗಿ ನನ್ನ ಪರಿಸ್ಥಿತಿ, ನಾನು ಸಂಘಟನೆ, ಮನೆಯಿಂದ, ಸಂಸಾರದಿಂದ ದೂರ ಇದ್ದೀನಿ. ನನ್ನದೇನು ಆಸ್ತಿ ಇಲ್ಲ. ನನ್ನ ಆಸ್ತಿ ಹಿಂದೂ ಸಮಾಜ, ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರೇ ನನ್ನ ಆಸ್ತಿ. ಸೊ ನಾನು ಸಂಘಟನೆಯಲ್ಲಿ ದೇಣಿಗೆ ಮತ್ತು ಬಹುತಿ ಭಿಕ್ಷಾಂದೇಹಿ ಅಂತೇಳಿ ಎಲ್ಲೆಲ್ಲಿ ಹೋಗ್ತೀವಲ್ಲ ನಮ್ಮ ಸಂಘಟನೆ ಕೊಡಿಪ್ಪ ಅಂತ ಹೇಳಿ ಅದರಿಂದನೇ ನಾವು ಸಂಘಟನೆ ನಡೆಸ್ತಾ ಇದ್ದೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ಕಡೆ ನೀವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರ. ಇಂತಹ ಸಂದರ್ಭದಲ್ಲಿ ಒಂದಿಷ್ಟು ಕೊಲೆ ಬೆದರಿಕೆಗಳು ಕೂಡ ಬರುತ್ತೆ. ಆಗ ನಿಮಗೆ ಯಾವತ್ತಾದರೂ ಅನಿಸಿದ್ದುಂಟಾ ಇದೆಲ್ಲ ಬೇಕಿತ್ತಾ ಅಂತ ಹೇಳಿ? ಜೊತೆಗೆ ಈ ಕೊಲೆ ಬೆದರಿಕೆ ಬಂದಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಾ, ಯಾವ ರೀತಿಯಾಗಿ ನಿಮ್ಮ ಮನಸ್ಥಿತಿ ಇರುತ್ತೆ ಅಂತ? ಕೊಲೆ ಬೆದರಿಕೆಗಳು ಸಾಕಷ್ಟು ಬಂದಿದೆ. ನಮಗೆ 2009ರಲ್ಲಿ ರಸೀದ್ ಮಲ್ಬಾರಿ ಅಂತನ್ನುವಂಥ ದಾವೂದನ ಏಜೆಂಟ್ ಆದಂಥ ವ್ಯಕ್ತಿ ಕಾಸರಗೋಡು ಬಾರ್ಡರ್ನಲ್ಲಿ ಸಿಕ್ಕಂಥ ಸಮಯದಲ್ಲಿ ಎಲ್ಲ ಪಿಸ್ತೂಲ್ಗಳು, ಗುಂಡುಗಳು ಅವನಲ್ಲೆಲ್ಲ ರೀತಿಯ ಸಿಕ್ಕಾಕೊಂಡು ಅವನ ಬಹಳ ಸ್ಪಷ್ಟವಾಗಿ ಹೇಳ್ದ, ವರುಣ್ ಗಾಂಧಿ ಮತ್ತು ಪ್ರಮೋದ್ ಮುತಾಲಿಕ್ ಇಬ್ಬರನ್ನು ಮರ್ಡರ್ ಮಾಡೋಕ್ಕೆ ಬಂದಿದ್ದೀನಿ ಅಂತೇಳಿ. ಅವತ್ತಿನಿಂದಲೇ ನನಗೆ ಒಬ್ಬ ರಕ್ಷಕನನ್ನು ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದೆ. ಇವತ್ತಿನ ತನಕ ರಕ್ಷಕರಿದ್ದಾರೆ ನನ್ನ ಜೊತೆಗೆ. ಸೊ ನಾನು ಬೆದರಿಕೆಗಳಿಗೆ ಹೆದರ್ಕೊಂಡಿದ್ದರೆ ಇಷ್ಟು ಮುಂದೆ ಬರೋಕ್ಕಾಗ್ತಾನೇ ಇರಲಿಲ್ಲ. ಮತ್ತು ಫೋನ್ ಮೂಲಕ, ಪತ್ರದ ಮೂಲಕ, ಇಮೇಲ್ ಮೂಲಕ, ಇನ್ಯಾವುದೋ ವಾಟ್ಸಪ್ ಮೂಲಕ ಬೆದರಿಸುವಂಥದ್ದು ಬೇಕಾದಷ್ಟುಗಳು ಬಂದಿದ್ದಾವೆ. ನಾವು ಕಂಪ್ಲೇಂಟು ಕೊಟ್ಟಿದ್ದೀವಿ, ಎಲ್ಲನೂ ಮಾಡಿದ್ದೀವಿ. ಆದರೆ ಆ ಬೆದರಿಕೆಗೆ ಬಗ್ಗಿ ತಗ್ಗಿ ಹೆದರ್ಕೊಂಡು ನಾನು ಇದು ಮಾಡೇ ಇಲ್ಲ. ಮತ್ತೆ ಆ ಬೆದರಿಕೆಯನ್ನು ಎದುರಿಸಿ ಇಲ್ಲಿವರೆಗೆ ಬಂದಿದ್ದೇನೆ. ಸೊ ಯಾವತ್ತೂ ನಾನು ಈ ಬೆದರಿಸುವಂಥವ್ರಿಗೆ ಹೇಳ್ತೀನಿ, ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂತ ಹೇಳ್ತೀನಿ. ಸೊ ಹೊಡೆಯೋದಿತ್ತಂದರೆ ಅಥವಾ ಏನೇ ಮಾಡೋದಂದರೆ ಇಷ್ಟೊತ್ತಿಗೆ ಯಾವಾಗಲೂ ನಾನು ಹೋಗ್ತಿದ್ದೆ. ಆದರೆ ಆ ರೀತಿಯ ಧೈರ್ಯ ತೋರಿಸುವಂಥದ್ದು ಇಲ್ಲಿವರೆಗೆ ಆಗಿಲ್ಲ. ಅದರ ಬೆದರಿಕೆಗಳು ಬಂದಿದ್ದಾವೆ, ಬೇಕಾದಷ್ಟು ಬಂದಿದ್ದಾವೆ. ನಾನು ಸಾವನ್ನೇ ಎದುರಿಸಿದ್ದೀನಿ. ನೀವೇನು ಮಾಡ್ಬೋದು? ಸಾಯಿಸ್ಬೋದು ಅಷ್ಟೇ, ಇನ್ನೇನು ಮಾಡ್ಬೋದು? ಅದು ಒಂದೇ ಲಾಸ್ಟ್ ಅಷ್ಟೇ. ನಾವು ಆ ಸಾವಿಗೆ ಹೆದರುವಂಥವ್ರಲ್ಲ. ಸಾವನ್ನು ನಾವು ಜೇಬಿನಲ್ಲಿ ಇಟ್ಕೊಂಡೇ ಓಡಾಡ್ತಾ ಇದ್ದೀವಿ. ಸೊ ನಮಗೆ ಮುಖ್ಯವಾಗಿದೆ ಇದು ದೇಶ, ಧರ್ಮ, ಹಿಂದುತ್ವ. ಆ ಧೈರ್ಯ ನನಗೆ ಹನುಮಂತ ಕೊಟ್ಟಿದ್ದಾನೆ. ನನಗೆ ಅದೇ ಹನುಮಂತನ ಶಕ್ತಿಯ ಮೂಲಕನೇ ನಾನು ಗುರಿ ತಲುಪ್ತೇನೆ ಅನ್ನುವಂಥ ವಿಷಯ.